ಕಾಲದ ಹರಿವಿನಲ್ಲೂ ಅಚಲವಾಗಿ ನಿಂತಿರುವ ವೃಕ್ಷ ನ್ಯಗ್ರೋಧ, ಅಂದರೆ ಆಲದ ಮರ. ಮಹಾಭಾರತದ ಪುಟಗಳಲ್ಲಿ ಅಮರವಾದ ಈ ವೃಕ್ಷ ಅನೇಕ ಅದ್ಭುತ ಘಟನೆಗಳಿಗೂ ಸಾಕ್ಷಿಯಾಗಿದೆ. ಅರಗಿನ ಮನೆಯ ಅಗ್ನಿ ಅವಘಡದಿಂದ ಪಾರಾದ ಪಾಂಡವರು ಆ ಕಾರ್ಗತ್ತಲ ರಾತ್ರಿಯಲ್ಲಿ ಜೀವ ಉಳಿಸಿಕೊಳ್ಳಲು ಆಶ್ರಯ ಪಡೆದಿದ್ದು ಇದೇ ಪವಿತ್ರ ಆಲದ ಮರದ ಕೆಳಗೆ. ಭವಿಷ್ಯದ ಮಹಾಭಾರತ ಮಹಾಯುದ್ಧಕ್ಕೆ ಬಿತ್ತಿದ ಬೀಜವಾಯಿತು ಈ ಧರ್ಮವೃಕ್ಷ. ರಾಕ್ಷಸ ಕನ್ಯೆ ಹಿಡಂಬಿಯ ಕೈಹಿಡಿದ ಬಲಭೀಮ ಹೊಸ ಜೀವನಕ್ಕೆ ಕಾಲಿರಿಸಿದ್ದು ಸಹ ಇದೇ ವೃಕ್ಷದ ನೆರಳಲ್ಲಿ. ಇಬ್ಬರ ಪ್ರೀತಿ ಮಾನವೀಯತೆಯಾಗಿ ಅರಳಿದ್ದು ಈ ನ್ಯಗ್ರೋಧದ ಸಾಕ್ಷ್ಯದಲ್ಲೇ. ಕಾಲಕ್ರಮೇಣ ಸರ್ಪರಾಜ ತಕ್ಷಕನ ವಿಷದಿಂದ ಒಣಗಿ ಜೀವವಿಲ್ಲದೆ ನಿಂತಿದ್ದ ಈ ಮಹಾವೃಕ್ಷ ಮಹರ್ಷಿ ಕಶ್ಯಪರ ಮಂತ್ರಬಲ ಹಾಗೂ ತಪಸ್ಸಿನ ತೇಜಸ್ಸಿನಿಂದ ಒಣಗಿದ ಕೊಂಬೆಗಳಲ್ಲಿ ಚಿಗುರು ತುಂಬಿಕೊಂಡು ಪುನರ್ಜನ್ಮ ಪಡೆಯಿತು. ಧರ್ಮ ಮತ್ತು ತಪಸ್ಸಿನ ಶಕ್ತಿ ಎಂದಿಗೂ ಸೋಲುವುದಿಲ್ಲ ಎಂಬುದಕ್ಕೆ ಇದು ಸಾಕ್ಷಿಯಾಯಿತು. ಈ ಮಹಾ ಆಲ ಕೇವಲ ಒಂದು ಮರವಲ್ಲ, ಇದು ಸಹನಶೀಲತೆಯ ಪ್ರತೀಕ, ಸನಾತನ ಧರ್ಮದ ಜೀವಂತಿಕೆಗೆ ಸಾಕ್ಷಿ, ಕಾಲಾತೀತ ಪೌರಾಣಿಕ ಹಾಗೂ ಇತಿಹಾಸದ ಸ್ಮೃತಿ, ಮಹಾಭಾರತದ ಆತ್ಮವನ್ನು ಮೌನವಾಗಿ ಹೊತ್ತು ನಿಂತಿರುವ ಅಮರ ವೃಕ್ಷ ನ್ಯಗ್ರೋಧ.